ಗುಡ್ ಮಾರ್ನಿಂಗ್ ಗಾಯ್ಸ್, ಸುಸ್ವಾಗತ ನಮ್ಮ ಚಾನಲ್ಗೆ. ಬೆಳಗ್ಗೆ ಈ ವ್ಯೂ ನೋಡ್ತಾ ಹಂಗೆ ಡೈರೆಕ್ಟಾಗಿ ಮಲ್ಲೇಶ್ವರಮಲ್ಲಿ ಇಳಿದು ನಮ್ಮ ಕೃಷ್ಣ ಬೈರೇಗೌಡರು, ದ ಮಿನಿಸ್ಟರ್ ಆಫ್ ಗ್ರೇಟ್ ಬೆಂಗಳೂರು ಅಥಾರಿಟಿ ಅವ್ರು ಮಾಡಿರೋ ಕೆಲಸವನ್ನು ಹಂಗೆ ನೋಡ್ಕೊಂಡು ಹೋಗ್ತಿದ್ದೆ. ಫುಟ್ಪಾತ್ ನೋಡಿ ಫುಲ್ ಖಾಲಿ ಆಗಿಬಿಟ್ಟಿದೆ. ಇಡೀ ಮಲ್ಲೇಶ್ವರಮೇ ಖಾಲಿ ಅನಿಸ್ತಿಲ್ಲ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಓಡಾಡೋಕ್ಕೆ ಜಾಗನೇ ಇರ್ತಿರ್ಲಿಲ್ಲ. ಫುಟ್ಪಾತ್ನ ಫುಲ್ ಖಾಲಿ ಮಾಡಿಸಿದ್ದಾರೆ. ಆದ್ರೂ ತುಂಬ ಅಂಗಡಿಗಳಿವೆ, ಇನ್ನು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ರೋಡ್ ಮೇಲೆ ನಡ್ಕೊಂಡು ಹೋಗ್ತೀನಿ. ಇದು ಮಲ್ಲೇಶ್ವರನ ಫೇಮಸ್ 8th ಕ್ರಾಸ್. ನಮ್ಮ ಹಳೆ ವ್ಲಾಗ್ಸಲ್ಲಿ ನೀವು ನೋಡ್ಬೋದು ಮಲ್ಲೇಶ್ವರಮಲ್ಲಿ ಎಷ್ಟು ಜನ ಇರ್ತಿದ್ರು ಅಂದರೆ 8th ಕ್ರಾಸ್ ಅಂದರೆ ಫುಲ್ ಜನ ಅಂದರೆ ಜನ. ಇವಾಗ ನೋಡಿದ್ರೆ ಜನನೇ ಇಲ್ಲ, ಯಾಕಂದರೆ ಫುಟ್ಪಾತ್ ಮೇಲೆ ಅಷ್ಟು ಅಂಗಡಿಗಳಿತ್ತಲ್ಲ ಎಲ್ಲ ಎತ್ತಿಸ್ಬಿಟ್ರು. ಅದು ರಿಯಲಿ ಗುಡ್ ವರ್ಕ್. ಆದ್ರೂ ನಮ್ಮ ಜನ ಮಾಮೂಲಿ ರೋಡಲ್ಲೇ ನಡೀತಿದ್ದೀವಿ, ಯಾಕಂದರೆ ಇನ್ನೂ ಅಂಗಡಿಗಳು ತುಂಬ ಇದೆ. ಅವರು ತೆಗಿಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಫುಟ್ಪಾತಿಂದನೇ ನಾವು ಜನ ಸೇಫಾಗಿ ಓಡಾಡೋಕ್ಕಾಗೋದು, ಇಲ್ಲಾಂದರೆ ತುಂಬ ಆ್ಯಕ್ಸಿಡೆಂಟ್ಸ್ಗಳಾಗುತ್ತೆ. ಹಂಗೆ ನಾನು ರೋಡಲ್ಲಿ ಹೋಗ್ತಿದ್ದೆ, ಹಿಂದೆ ತುಂಬ ಜನ ಇದ್ದರು. ಆಮೇಲೆ ಫುಟ್ಪಾತ್ ನಾನು ತೊಗೊಂಡೆ. ನೋಡಿ ಇವಾಗ ಸ್ವಲ್ಪ ಜಾಗ ಇದೆ ಓಡಾಡೋಕ್ಕೆ, ಅವಾಗ ಜಾಗನೇ ಇರ್ತಿರ್ಲಿಲ್ಲ. ನೆಕ್ಸ್ಟು ಹೋಗ್ತಾನೆ ಇದ್ದೆ. ಮತ್ತು ಗೌರ್ಮೆಂಟ್ ಯಾರ್ಯಾರ್ದು ಅಂಗಡಿ ತೆಗಿತಾರಲ್ಲ ಅವ್ರಿಗೆಲ್ಲ ಹೊಸ ಜಾಗ ಅಲಾಟ್ ಮಾಡಿಬಿಟ್ಟು ಅವ್ರಿಗೊಂದು ಹೊಸ ಲೊಕೇಶನ್ ಕೊಡಬೇಕಂತ ವಿನಂತಿ ನಮ್ಮ ಚಾನಲಿಂದ. ನೋಡಿ ಇದಂತೂ ಫುಲ್ ಖಾಲಿ, ಆರಾಮಾಗಿ ನಡಿಬೋದು. ಇಲ್ಲಿ ಹೋಗ್ತಿದ್ದೆ, ಇಲ್ಲಿ ಫುಟ್ಪಾತಲ್ಲಿ ಯಾರೋ ಬಟ್ಟೆ ವ್ಯಾಪಾರ ಮಾಡ್ತಿದ್ರು. ಅವರೆಲ್ಲ ನನ್ನ ಕರೆದಿ ಇಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಒಬ್ಬರು ರೂಢಾಗಿ ಮಾತಾಡಿದ್ರು. ಅವ್ರ ಜೊತೆ ಇನ್ನೂ ಇಬ್ಬರು ತುಂಬ ಕೂಲಾಗಿ ಹೇಳಿದ್ರು. ನೋಡಿ ನಮಗೆ ತುಂಬ ಕಷ್ಟ ಆಗ್ತಿದೆ, ಇವರು ಅಂಗಡಿಗಳೆಲ್ಲ ತೆಗ್ಸಿದ್ರಲ್ಲ, ಸೊ ಅದರಿಂದ ನಮಗೆ ಜನ ಬರ್ತಿಲ್ಲ, ವಿಡಿಯೋ ಮಾಡಿಬಿಡಿ ಅಂತ ಇಬ್ಬರು ಕೂಲಾಗಿ ಹೇಳಿದ್ರು. ಸೊ ಅವರಿಬ್ಬರು ಕೂಲಾಗಿ ಹೇಳಿದ್ರು ಅಂತ ಹೇಳ್ಬಿಟ್ಟು ಅವರು ಯಾರ್ದು ವೀಡಿಯೋ ಹಾಕಿಲ್ಲ. ಸೊ ಎಲ್ಲೋದೇನೋ ಮಾತು ತುಂಬ ಇಂಪಾರ್ಟೆಂಟು. ನೀವು ಹೆಂಗೆ ನಡ್ಕೊತೀರಾ ಅದು ತುಂಬ ಇಂಪಾರ್ಟೆಂಟ್. ಹೆಂಗೆ ಒಬ್ಬರು ವ್ಯಕ್ತಿಗೆ ಮರ್ಯಾದೆ ಕೊಡ್ತೀರಾ, ಅದ್ಮೇಲೆ ಅವರು ತಿರ್ಗಾ ರೆಸ್ಪೆಕ್ಟ್ ಕೊಡ್ತಾರೆ ವಾಪಸ್. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಸಿಂಪಲ್ ಪಾಲಿಸಿ. ನೋಡಿ ಖಾಲಿ ಪಾನಿಪುರಿ ಅಂಗಡಿ ಇತ್ತು, ಇಲ್ಲೊಂದು ತುಂಬ ಜನ ಸೇರ್ತಿದ್ರು. ಆ ಪಾನಿಪುರಿ ಅಂಗಡಿನೂ ಎತ್ತಿಸ್ಬಿಟ್ಟಿದ್ದಾರೆ. ಅದು ಬೇಜಾರೇ ಎತ್ತಿಸಿರೋದು, ಆದರೆ ನಾವು ಮಾಡೋಕ್ಕಾಗಲ್ಲ, ನಮಗೋಸ್ಕರನೇ ಮಾಡಿದ್ದು. ಸೊ ಅವ್ರಿಗೊಂದು ಥ್ಯಾಂಕ್ ಯು ಹೇಳ್ತಾ ನೆಕ್ಸ್ಟ್ ನಮ್ಮ ವ್ಲಾಗ್ನ ಕಂಟಿನ್ಯೂ ಮಾಡೋದು. ಇದೇ ಗಂಗಮ್ಮ ದೇವಸ್ಥಾನ. ಸಾಯಂಕಾಲ ನಮ್ಮ ಅಂಕಲ್ ಏನೋ ಕೊಡಿಸ್ತೀನಿ ಅಂದ್ಬಿಟ್ಟು ಪಾಕಶಾಲಾ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತಿದ್ರು. ಸೊ ಹಂಗೆ ಹೋದ್ವಿ. ನೋಡಲೇಬೋದು ನೀವು ಬೆಂಗಳೂರು ಟ್ರಾಫಿಕ್ ಎಷ್ಟಿದೆ ಅಂತ. ಫುಲ್ ಟ್ರಾಫಿಕ್ ಜಾಮ್ ಅಂದರೆ ಜಾಮು. ಇನ್ನೂ ಸ್ವಲ್ಪ ಚೇಂಜ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಂಗೆ ರೆಸ್ಟೋರೆಂಟ್ ಒಳಗಡೆ ಹೋಗಿ ಅವ್ರಿಗೊಂದು ಫ್ರೈಡ್ ರೈಸ್ ತೊಗೊಂಡು ನಂಗೊಂದು ಸ್ಟಫ್ಡ್ ಕುಲ್ಚಾ ಪಾರ್ಸಲ್ ತೊಗೊಂಬಂದೆ. ಸ್ವೀಟ್ ತಿನ್ಬೇಕು ಅನಿಸ್ತು. ಆಮೇಲೆ ಇದು ಜ್ಞಾಪಕ ಬಂದ್ಬಿಡ್ತು, ನಾಳೆ ಪೈಥಾನ್ ಲ್ಯಾಬ್ ಎಕ್ಸಾಮ್ ಬೇರೆ ಇದೆ, ಇಷ್ಟು ಓದಬೇಕು. ಹೆಂಗೆ ಓದೋದು ಟೈಪ್ ಹೊಡೆದು ನೋಡಿದೆ, ಎಲ್ಲ ಎರರ್ಗಳೇ ತಲೆ ಕೊಟ್ಟೈತೆ. ಅದಕ್ಕೆ ಏನೇನೋ ಟೈಪ್ ಹೊಡಿತಿದ್ದೆ. ಆಮೇಲೆ ಯೋಚನೆ ಮಾಡಿದೆ ಏನು ಮಾಡಲಿ ಅಂತ. ಆಮೇಲೂ ತಲೆಗೆ ಹತ್ತಲಿಲ್ಲ. ಇಷ್ಟು ಓದಬೇಕಾಯಿತು ಒಂದಿವ್ಸ. ಇಷ್ಟು ಓದ್ಬಿಟ್ಟು ಬರೆದ್ರೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅಂದ್ಕೊಂಡಿದ್ರೆ 50 ಮಾರ್ಕ್ಸ್ ಸಿಗೋದು ಅಂದ್ಕೊಂಡಿದ್ರೆ 5 ಮಾರ್ಕ್ಸ್ ಅಷ್ಟೇ ಸಿಗೋದು. ಹಂಗೆ ಲ್ಯಾಬ್ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ನಮ್ಮ ಗಗನ್ ನಡೆದ್ರೆ ಎಲ್ಲರೂ ಆಚೆ ಹೋಗೋದ ಅಂತ ಹೇಳ್ಬಿಟ್ಟು ಮಲ್ಲೇಶ್ವರಮಲ್ಲಿ ಹೊಸದಾಗಿ ಓಪನ್ ಆಗಿರೋ ಕಾಫಿ ಶಾಪಿಗೆ ಕರ್ಕೊಂಡು ಹೋದ್ರು. ಇದೇ ಆ ಕಾಫಿ ಶಾಪು ನೋಡಿ, ಅಸ್ಥೆಟಿಕ್ ಆಗಿದೆ. ನಮ್ಮ ಗಗನ್ಗೆ ಇಷ್ಟ ಆಯಿತು. ಆ್ಯಂಬಿಯನ್ಸ್ ನೋಡಿ ಚೆನ್ನಾಗಿದೆ ಅಲ್ವಾ, ನನಗೂ ಇಷ್ಟ ಆಯಿತು. ನಾನು ಗಗನ್ ಬಂದಿದ್ದೀವಿ ಗೈಸ್ ಕಾಫಿ ಕುಡಿಯೋಕ್ಕೆ. ಹೇಳಿ ದರ್ಶಿತವ್ರೆ, ಕಾಫಿ ಹೆಂಗಿತ್ತು? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮತ್ತೆ ಇವತ್ತೇನು ನಿಮ್ಮದು ಪ್ರೋಗ್ರಾಮ್, ಏನು ಪ್ಲ್ಯಾನ್ಸ್? ಏನಿಲ್ಲ, ನಿಮ್ಮ ಜೊತೆ ನೀವು ಎಲ್ಲಿ ಕರ್ಕೊಂಡು ಹೋಗ್ತೀರೋ ಅಲ್ಲಿ ಅದೇ ಪ್ರೋಗ್ರಾಮ್. ಬನ್ನಿ, ನಿಮಗೆ ನಾನು ಕರ್ಕೊಂಡು ಹೋಗ್ತೀನಿ ಒಳ್ಳೆ ಪ್ಲೇಸಿಗೆ. ಓಕೆ. ನೀಟ್ ಪೇಪರ್ ಲೀಕ್ ಆದರೆ ನಮ್ಮ KCD ಪೇಪರ್ ಲೀಕ್ ಆಗಿಲ್ಲ ಇವಾಗ ತನಕ. ಅದಕ್ಕೆ ನಾವು ಪ್ರೌಡಾಗಿರ್ಬೇಕು ಕರ್ನಾಟಕ ಗೌರ್ಮೆಂಟಿಗೆ. ಡೈಲಿ ವಾಕಿಂಗ್ ಮಾಡ್ತೀರೇನಾ? 10,000 ಸ್ಟೆಪ್ಸ್ ಡೈಲಿ. ನೋಡಿ ಗೈಸ್ ಫುಲ್ ಫಿಟ್ ಆಗಿದ್ದಾರೆ. ಜಿಮ್ ದಪ್ಪ ಆಗ್ಬಿಟ್ಟಿದ್ದಾರೆ ಅಂತೆ. ನನ್ನ ನೋಡಿದ್ರೆ ನೀವೇನಂತೀರಾ? ಡೈಲಿ ನೋಡ್ತೀರಲ್ಲ. ಹೆಲ್ತ್ ಇಸ್ ವೆಲ್ತ್ ಬ್ರೋ. ಇವನ್ ಜೊತೆ ಸೇರಿದ್ರೆ ಜಾಸ್ತಿ ಗೋಪಿ ಫ್ರೈಡ್ ರೈಸ್ ಎಲ್ಲ ತಿನ್ನಿಸ್ಬಿಡ್ತಾನೆ. ಸೇರ್ಬೇಡಿ ಇವನ್ ಜೊತೆ, ವಾಕಿಂಗ್ ಬನ್ನಿ ನೀವು. ನಾನು ಇವಾಗ ತಿನ್ನೋದು ಬಿಡೋದ ಅಂತ ಇದ್ದೀನಿ ಗೈಸ್, ಫುಲ್ ಡಯಟ್ ಕಂಟ್ರೋಲ್. ಇವಾಗ ಹೇಳ್ದ ನನಗೆ ಫ್ರೈಡ್ ರೈಸ್ ತಿನ್ನೋಣ, ಬಂದು ಕಾಫಿ ಕೊಡ್ತಿದ್ದೀನಿ ನನಗೆ, ಕಾಫಿ ಕುಡಿಯೋಲಿ ಅಂತ ವಾಕ್ ಮಾಡಿಸ್ತಿದ್ದೀನಿ. ಅದಕ್ಕೆ ನಿಂತು ಜಾಸ್ತಿ ಸೇರಲ್ಲ ಇವನು. ಇಲ್ಲ ಗೈಸ್, ಮಾಡ್ಬಿಡ್ತೀನಿ ಅಂತ. ಇಲ್ಲ ಗೈಸ್. ಮತ್ತೆ ಯಾರಾದರೂ ಈ ವ್ಯೂಗೋಸ್ಕರನೇ ನಾವು ಬರೋದು ಸಂಗಿ ಟ್ಯಾಂಕ್ಗೆ. ಮತ್ತು ನಾವು ಹಂಗೆ ವಾಕಿಂಗ್ ಹೋಗ್ತಿರುವಾಗ ಇಲ್ಲಿ ಫಿಶಸ್ನ ನೋಡ್ತಿದ್ವಿ.
ಚೆನ್ನಾಗಿತ್ತು. ವಾಕಿಂಗ್ ಮಾಡ್ತಾ ನನಗೂ ಗಗನ್ಗೊಂದು ವಿಷಯ ಅನಿಸ್ತು. ಏನಂದರೆ 3 ಬಿಲ್ಡಿಂಗ್ನ ನೋಡಿದ್ರು. ಒಬ್ಬರಿಗೆ ಕನ್ಸ್ಟ್ರಕ್ಷನ್ ಆಗಿಲ್ಲ ಅಂತ ಟೆನ್ಷನ್, ಒಬ್ಬರಿಗೆ ಹೋಟ್ಲಲ್ಲಿ ಕಸ್ಟಮರ್ಸ್ ಬಂದಿಲ್ಲ ಅಂತ ಟೆನ್ಷನ್. ಇರೋದಲ್ಲೇ ನೆಮ್ಮದಿಯಾಗಿರೋದು ಈ ಬಿಲ್ಡಿಂಗ್ ಸೈಡ್ ವ್ಯೂ ಅಲ್ಲಿ ಒಂದು ಮನೆ. ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀವಿ ಗೈಸ್. ನಮ್ಮ ಗಗನೇ ಕರ್ಕೊಂಡ್ಬಂದಿದ್ದು ಫುಲ್ ವಾಕಿಂಗ್. ಯಾವುದಾದ್ರೂ ಹುಡುಗಿ ನನ್ನ ಮೇಲೆ ಅಣ್ಣಂಗೆ ಫುಲ್ ಪ್ರಪೋಸಲ್ಸ್ ಮೇಲೆ ಪ್ರಪೋಸಲ್ಸ್ ಯಾವಾಗಲೂ. ಯಾರು? ನಿಮಗೆ? No guys, here we are. Why do we need girls when you have you like this, bro? ಯಾ ಬ್ರೋ, 100% ರೈಟ್. Yeah, I am. ಏನು ಹಂಗೆ ಗಾಡಿಯಲ್ಲಿ ಗಗನ್ ತುಂಬ ಚೆನ್ನಾಗಿ ಆಡ್ತಿದ್ರು, ಅದನ್ನ ಕೇಳಿಸ್ಕೊಳ್ಳಿ ನೀವು. ಕನ್ನಡಿನ ಗ್ಯಾಂಗ್ಸ್ಟರ್ ಗಗನ್ ಅವರ ಹಾಡುಗಳು ತುಂಬ ಚೆನ್ನಾಗಿತ್ತು. ಹಂಗೆ ಅದನ್ನೆಲ್ಲ ಕೇಳಿಸ್ಕೊಂಡು ಕುಮಾರ ಪಾರ್ಕ್ ಕಡೆ ಬಂದಿದ್ವಿ. ಗಗನ್ ಅವರು ಇಲ್ಲಿ ಏನೋ ಕೊಡಿಸ್ತೀನಿ ಅಂದರು. ನೋಡೋದು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಇಲ್ಲೇನೋ ಆನೆ ಪಾರ್ಕ್ ಅಂತ ಇದೆಯಂತೆ. ಆನೆ ಪಾರ್ಕ್ ಪಕ್ಕದಲ್ಲಿ ಒಂದು ಚಿಕ್ಕ ಅಂಗಡಿ ಅಂತೆ, ಅವ್ರ ಫೇವ್ರೇಟ್ ಅಂಗಡಿ ಅಂತೆ. ಬನ್ನಿ ಹೋಗೋದು. ನಾನು ಹಂಗೆ ಒಂದು ಮಿಲ್ಕ್ ಶೇಕ್ ತೊಗೊಂಡೆ, ಐಸ್ ಕ್ರೀಮ್ ತಿನ್ನೋಲ್ಲ. ಹೌದಾ? ಎಷ್ಟು ಹಣ ಮಜ್ಜಿಗೆ ತಗೋತಾ ಇದೆ? 5 ರೂಪಾಯಿ ತಗೊಳ್ಳೋಣ, 50 ರೂಪಾಯಿ ತರೋಣ. ಡೈಲಿ ತರ್ತಾ ಇದೆ, 2 ಜೋಬಲ್ಲಿ ಹಾಕೊಂಡು ಇದನ್ನ ಹೋಗ್ತಾ ಇದೆ. ಸ್ಟಾರ್ಟಿಂಗ್ ಬೆಳಗ್ಗೆ 3, ಮಧ್ಯಾಹ್ನ ಹೋಗ್ಬೇಕಾರೆ, ಸಾಯಂಕಾಲ ಹೋಗ್ಬೇಕಾರೆ 2. ಗಗನ್ ಅಷ್ಟು ಮಜ್ಜಿಗೆ ಕೊಡ್ತೀನಿ. ನೀವು ಇಲ್ಲೇ ನೆಗಡಿ ಆಗಲ್ಲ ಅಂದ್ರೆ ಏನಾಗಲ್ಲ ಅಂಕಲ್ ನನಗೆ.